ಇದೇನಿದು ಕನ್ನಡದ ಕೋಟ್ಯಾಧಿಪತಿ ಸೀಸನ್ 3 ಅಪ್ಡೇಟ್ಸ್ ಕೊಡೋದು ಬಿಟ್ಟು ಓಂ ಅಂತ ಹೇಳ್ಕೊಂಡು ಕೂತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ. ಆ್ಯಕ್ಚುಲಿ ಇದಕ್ಕೂ ಸಂಬಂಧ ಇದೆ. ನಿನ್ನೆ ಬಂದಂತಹ ಕಂಟೆಸ್ಟೆಂಟ್ ವಿದ್ಯಾರಾಣಿ ಅವರು ಇದೇ ರೀತಿ ಓಂ ಹೇಳೋ ಮೂಲಕ ಹಾಟ್ ಸೀಟ್ ಮೇಲೆ ಕುತ್ಕೊಂಡು ಆಟನ ಶುರು ಮಾಡಿದ್ರು. ನಿಮಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಕನ್ನಡದ ಕೋಟ್ಯಾಧಿಪತಿ ಸೀಸನ್ 3 ಅಪ್ಡೇಟ್ಸನ್ನು ನಾನಿವತ್ತು ನಿಮಗೆ ಕೊಡ್ತಿದ್ದೀನಿ. ಎಸ್, ಫಾಸ್ಟೆಸ್ಟ್ ಫಿಂಗರ್ ಫಸ್ಟಲ್ಲಿ ಸಿಕ್ಕಾಪಟ್ಟೆ ಫಾಸ್ಟಾಗಿ ಆನ್ಸರ್ ಮಾಡಿ ನಮ್ಮ ವಿದ್ಯಾರಾಣಿ ಅವರು ಹಾಟ್ ಸೀಟ್ ಮೇಲೆ ಕೂತರು. ಬಟ್ ಅದು ಯಾಕೋ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಕೊಂಡು ಕೇವಲ 10,000 ಹಣ ಗಳಿಸಿ ಮನೆಗೆ ಹೋದರು. ಬಟ್ ಅವರು ತುಂಬ ಖುಷಿಯಿಂದನೇ ಮನೆಗೆ ಹೋಗಿದ್ದಾರೆ. ಆ್ಯಂಡ್ ಅವ್ರು ಕಲ್ತಿದ್ದೇನಪ್ಪ ಅಂದರೆ ಯಾವುದೂ ಆಟ ಸುಲಭ ಅಲ್ಲ, ಯಾವುದನ್ನು ಈಸಿಯಾಗಿ ತೊಗೊಳ್ದೆ ಕಷ್ಟಪಟ್ಟು ಅದಕ್ಕೆ ಮುಂಚೆನೇ ಪ್ರಿಪೇರ್ ಮಾಡಿಕೊಂಡು ಬರಬೇಕು ಅನ್ನೋದನ್ನು ಅವ್ರು ಕಲ್ತರಂತೆ. ಆ್ಯಂಡ್ ಇದಾದ ನಂತರ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ನಮ್ಮ ಸುಜಾತ ಅವರು ಹಾಟ್ ಸೀಟ್ ಮೇಲೆ ಕೂತಿದ್ದಾರೆ. ಸುಜಾತ ಅವ್ರ ಕಥೆನೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇವ್ರು ಕೇವಲ 2 ವರ್ಷ ಇರಬೇಕಾದ್ರೆ ಮದುವೆ ಮಾಡ್ಕೊಂಡಿದ್ರು. ಆ್ಯಂಡ್ ಇವ್ರ ಹಸ್ಬೆಂಡ್ ಆವಾಗ 10 ವರ್ಷದವರಾಗಿದ್ದರು. ಇಟ್ಸ್ ಸೋ ವಿಯರ್ಡ್ ಅಲ್ಲ, ಚಿಕ್ಕ ಮಕ್ಕಳಿದ್ದಾಗ ಮದುವೆ ಮಾಡ್ಕೊಳ್ಳೋದು. ಆವಾಗೆಲ್ಲ ಇದು ಕಾಮನ್ ಇತ್ತು, ಬಟ್ ಇವಾಗ ಇಟ್ಸ್ ಅ ಪನಿಷಬಲ್ ಅಫೆನ್ಸ್. ಎನಿವೇ, ಅವರು ಇವಾಗ ಹಾಟ್ ಸೀಟ್ ಮೇಲೆ ಕೂತಿದ್ದಾರೆ. ಜಾಯಿಂಟ್ ಫ್ಯಾಮಿಲಿಲಿ ಇರೋದ್ರಿಂದ ಇಲ್ಲಿಂದ ಗೆದ್ದಂಥ ದುಡ್ಡನ್ನು ಅವರು ತಮ್ಮ ಮನೆಗೆ ಯೂಸ್ ಮಾಡ್ಕೋಬೇಕು, ಒಂದು ಸ್ವಂತ ಮನೆ ಕಟ್ಟಿಸ್ಕೊಳ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ ಇವ್ರ ಬಗ್ಗೆ, ಚಿಕ್ಕ ವಯಸ್ಸಲ್ಲಿ ಮದುವೆ ಆದರೂ ಸಹ ಓದು ಕಂಟಿನ್ಯೂ ಮಾಡಿ BA ಓದಿ BA ಫೈನಲ್ ಇಯರಲ್ಲಿ ಗೋಲ್ಡ್ ಮೆಡಲ್ ಪಡೆದುಕೊಂಡಿದ್ದಾರೆ ಸುಜಾತ ಅವರು. ಇವರು ಹಾಟ್ ಸೀಟ್ ಮೇಲೆ ಕೂತಿದ್ದಾರೆ. ಶೀಸ್ ಅನ್ ಇನ್ಸ್ಪೈರಿಂಗ್ ವಿಮೆನ್ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ಯಾವುದೇ ಲೈಫ್ ಲೈನನ್ನು ಯೂಸ್ ಮಾಡ್ಕೊಳ್ಳದೆ 7 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ನಾನು ನಿಮಗೆ ನೆನ್ನೆನೇ ಹೇಳಿರೋ ಹಾಗೆ ಇವರು 1 ಕೋಟಿ ಪ್ರಶ್ನೆ ತಲುಪಿದ್ದಾರೆ. 1 ಕೋಟಿ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ ಕನ್ನಡದ ಕೋಟ್ಯಾಧಿಪತಿ ಸೀಸನ್ 3ಯ ಫಸ್ಟ್ ಕಂಟೆಸ್ಟೆಂಟ್ ಟು ವಿನ್ 1 crore ಸುಜಾತ ಅವರ. ಸೊ ಇವತ್ತಿನ ಆಟ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನಂತೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಇವತ್ತು ಸುಜಾತ ಅವ್ರ ಆಟ ಹೇಗಿರುತ್ತೆ, ಯಾವ ರೀತಿ ಆಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನನಗಂತೂ ತುಂಬ ಇದೆ. ನಿಮಗೂ ಒಂದು ವೇಳೆ ಕ್ಯೂರಿಯಾಸಿಟಿ ಇದ್ದರೆ ಈ ಶೋ ನೋಡೋದನ್ನು ಮರಿಬೇಡಿ. ಒಂದು ವೇಳೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ನೀವು ಕನ್ನಡದ ಕೋಟ್ಯಾಧಿಪತಿ ಸೀಸನ್ 3 ನೋಡೋದು ಮರೆತರೆ ಡೋಂಟ್ ವರಿ, ನಾನು ನಿಮಗೆ ಕನ್ನಡದ ಕೋಟ್ಯಾಧಿಪತಿ ಸೀಸನ್ 3 ಅಪ್ಡೇಟ್ಸನ್ನು ಫಿಲ್ಮಿ ಬೀಟ್ ಕನ್ನಡದಲ್ಲಿ ನೀಡ್ತೀನಿ. ಈ ಶೋ ನೋಡೋದು ಮಾತ್ರ ಮಿಸ್ ಮಾಡ್ಕೋಬೇಡಿ.